ಈ ವಿಡಿಯೋ ತುಂಬ ಸ್ಪೆಷಲ್. ಇವತ್ತು ನಾನೊಂದು ಗಾಡಿ ತೋರಿಸ್ಲಿಕ್ಕಿದ್ದೇನೆ. ವರ್ಲ್ಡ್ಸ್ ಫಸ್ಟ್ 2-phase Dodge Charger. You're never gonna make it, you're not good enough. There's a million other people with the same stuff. You really think you're different? Man, you must be kidding. Think you're gonna hit it, but you just don't get it. It's impossible, it's not probable, you're irresponsible. Too many obstacles, you gotta stop it, yo. You gotta take it slow, you can't be a pro, don't waste your time no more. Who the fuck are you to tell me what to do? I don't give a damn if you say you disapprove. I'm gonna make my move, I'm gonna make it soon. And I'll do it cause it's what I wanna fucking do. Cause all these opinions and all these positions, they come in millions. They blocking your vision, but no you can't listen. ಸೊ ಇದು ರೌಂಡ್ ಇದೆ ನೋಡಿ. ಇದು ಚಾಲೆಂಜರ್, ಇದು ಚಾರ್ಜರ್. ಸೊ ಇದು ವರ್ಲ್ಡ್ಸ್ ಫಸ್ಟ್ 2-phase ಚಾರ್ಜರ್. ಇದು ನಂಬರ್ ನೋಡ್ಬೋದು. ಜಾಸ್ತಿ ಟೈಮ್ ಇರೋದಿಲ್ಲ, 6 months ಮಾತ್ರ. 6 months ಆದಮೇಲೆ ಪುನಃ ದುಬೈಗೆ ವಾಪಸ್ ತೊಗೊಂಡು ಹೋಗ್ತಾರೆ. ಕನ್ನಡ ಬರೋದಿಲ್ಲ ಅವರಿಗೆ, ಇಲ್ಲಾಂದರೆ ನಾನು ಮಾತಾಡ್ಸ್ತಿದ್ದೆ. ಮಾತಾಡ್ಸೋ ಬಾತ್ ಕರೆಂಗೆ ನಾ ವಾಗ್ ಮೇ ಬೈ ಹಿಂದಿ ಮೇ ಗಾಡಿಗೆ ಬಾರೆ ಮೇ ತೋಡ. ಸೊ ಹಾಗೆ ನಾವು ಕೇಳಿದ್ದು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ ಹೇಳಿ ನೋಡುವ ಅಂತ. ಸೊ ಹಾಗೆ ಅವರು ಹೇಳೋದಿಲ್ಲ ಅಂತೆ ಎಷ್ಟು ದುಡ್ಡು ಖರ್ಚು ಮಾಡಿದ ಅಂತ. ಸೊ ನೀವು ನೋಡಿದರೆ ಗೊತ್ತಾಗ್ತದೆ. ಗಾಡಿ ಆ್ಯಕ್ಚುಲಿ ಕಂಪ್ಲೀಟ್ಲಿ ಸ್ಟಾಕ್ ಆಗಿತ್ತು, ಆದರೆ ಈಗ ಫುಲ್ ಮಾಡಿಫಿಕೇಷನ್ ಮಾಡಿದ್ದಾರೆ. ಸೊ ನೋಡ್ಬೋದು, ಈ ಗಾಡಿ ಆ್ಯಕ್ಚುಲಿ ಇಷ್ಟು ಸಪೋರ್ ಇರೋದು. ಸೊ ಇಷ್ಟು ಸಪೋರ್ ಇರೋದು, ಇಷ್ಟು ಅಗಲಾಗಿದೆ. ಅಗಲ ಅಂದರೆ ತುಂಬ ಅಗಲ, ಬ್ಯಾಕ್ ಸೈಡಿಂದ ಹಿಂದ್ಗಡೆ ಜಾಸ್ತಿ ಉಂಟು, ಮುಂದ್ಗಡೆ ಸಪೋರ್ ಉಂಟು. ಹಾಗಾಗಿ ಎಲ್ಲ ಕಡೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ವೀಲ್ಸ್ ಆ್ಯಕ್ಚುಲಿ 3 ಪೀಸ್ ವೀಲ್ಸ್. ಸೊ ಇದೊಂದು ಪೀಸ್, ಮತ್ತು ಇದೊಂದು ಪೀಸ್, ಮತ್ತು ಇದೊಂದು ಪೀಸ್ ಸಪ್ರೇಟ್. ಸೊ ಇಲ್ಲಿ ಎಲ್ ಕೀ ನೋಡ್ಬೋದು. ಈ ಎಲ್ ಕೀಯಲ್ಲಿ ವೀಲ್ನ ಫಿಕ್ಸ್ ಮಾಡಿದ್ದು. ಸೊ ಅದ್ರ ಮತ್ತು ಬೇರೆ ವೈಡ್ ಬಾಡಿ ಕಿಟ್, ಹಾಗೆ ತುಂಬ ಲೋ ವರ್ಡ್. ಮತ್ತು ನಾನು ತೋರಿಸ್ತೇನೆ, ಇದರಲ್ಲಿ ರಿಮೋಟ್ ಉಂಟು. ರಿಮೋಟ್ ಅಂದರೆ ಮೊಬೈಲಲ್ಲ ರಿಮೋಟ್. ಮೊಬೈಲಲ್ಲಿ ಒತ್ತಿದಾಗ ಗಾಡಿ ಕೆಳಗೆ ಮೇಲೆಲ್ಲ ಹೋಗ್ತದೆ. ಈಗ ಗಾಡಿನ ಕನೆಕ್ಟ್ ಮಾಡಿದ್ದಾರೆ, ಈಗ ಗಾಡಿ ಮೇಲೆ ಹೋಗ್ತದೆ ನೋಡಿ. ಒಂದು ಬಟನ್ ಪ್ರೆಸ್ ಮಾಡಲಿಕ್ಕೆ. ಅಭಿ ನೀಚೆ ಕಿಚ್ಚಿ, ಈಗ ಕೆಳಗೆ ಹೋಗ್ತದೆ ಅಷ್ಟೇ. ಇಷ್ಟು ಡೌನ್ ಇಟ್ಕೊಂಡು ಡ್ರೈವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಜಸ್ಟ್ ಫಾರ್ ಶೋ. ಈಗ ಆಟೋ ಎಕ್ಸ್ಪೋಲ್ಲ ಹೋದರೆ, ಈಗ ಮನೆಯಲ್ಲಿ ಪಾರ್ಕ್ ಮಾಡಿಟ್ರೆ ಈ ಥರ ತುಂಬ ಚೆಂದ ಕಾಣ್ತದೆ. ಬ್ಯೂಟಿಫುಲ್ ಕಾರ್. ಬ್ಯೂಟಿಫುಲ್ಗಿಂತ ಈ ವರ್ಲ್ಡ್ಸ್ ಫಸ್ಟ್ ಡಬಲ್ ಫೇಸ್ ಕಾರ್ ಇದು. ಡಬಲ್ ಫೇಸ್ ಅಂದರೆ ಅದು ಆ್ಯಕ್ಚುಲಿ ಒಂದೇ ಬ್ರ್ಯಾಂಡ್. ಇದು ಈಚೆ ಚಾರ್ಜರ್, ಇದು ಚಾಲೆಂಜರ್. ಚಾಲೆಂಜರಲ್ಲಿ ಡುವೆಲ್ ಲೈಟ್ಸ್ ಬರೋದು ಸೆಟಪ್. ಇದರಲ್ಲಿ ಸಹ ಒಳಗಿಂದ ಡುವೆಲ್ ಲೈಟ್ಸ್, ಆದರೆ ಒಂದು DRL ಬರ್ತದೆ. ಸೊ ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮ್ ನೋಡ್ಬೋದು. ಫಾಲೋ ಮಾಡಲಿಕ್ಕೆ ಇಷ್ಟ ಇದ್ದರೆ ಫಾಲೋ ಮಾಡಿ. ಇದೀಗ ಹೈಟ್ ನೋಡ್ಬೋದು. ಅಂದರೆ ಇದೀಗ ಕೆಳಗೆ ಮಾಡಿದ್ದು ಏರ್ ಸಸ್ಪೆನ್ಷನ್ ಅಂತ ಹೇಳಿದಲ್ಲ ನೋಡಿ. ಒಂದು ನಮ್ಮದು ಬೆರಳು ಸಹ ಹೋಗೋಷ್ಟು ಜಾಗ ಇಲ್ಲ. ರನ್ನಿಂಗಲ್ಲಿ ಇಷ್ಟ ಹೈಟ್ ಇರೋದಿಲ್ಲ. ರನ್ನಿಂಗಲ್ಲಿ ಇಷ್ಟ ಹೈಟ್ ಇದ್ದರೆ ಇಲ್ಲಿ ತಾಗ್ತದೆ, ಕರ್ ಅಂತ ಸೌಂಡ್ ಬರ್ತದೆ. ಅದಾದ ನಾನು ನೋಡಿ, ಇಲ್ಲಿ ನೋಡ್ಬೋದು ಬೆರಳು ಹೋಗ್ತದೆ, ಆದರೆ ರನ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಹಿಂದ್ಗಡೆ ತೋರಿಸ್ತೇನೆ. ಹಿಂದ್ಗಡೆ ಇದ್ರದ್ದು ಸಿಲಿಂಡರ್ ಉಂಟು. ಸಿಲಿಂಡರ್ ಅಂದರೆ ಇದರಲ್ಲಿ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ, ಆ ಸಿಲಿಂಡರ್ ಅಲ್ಲ ನೋಡಿ. ಇದು ಗ್ಯಾಸ್ ಸಿಲಿಂಡರ್. ಗ್ಯಾಸ್ ಸಿಲಿಂಡರ್ ನೀವು ಮತ್ತೆ ಕಿಚನಿಗೆ ತಗೊಂಡು ಹೋಗೋದಲ್ಲ, ಅಂಥ ಸಿಲಿಂಡರ್ ಅಲ್ಲ ಇದು. ಇದರಲ್ಲಿ ಇದು ಏರ್ ಸಸ್ಪೆನ್ಷನ್ಗೆ ಯೂಸ್ ಆಗುವಂಥದ್ದು. ಇದರಲ್ಲಿ ಸಸ್ಪೆನ್ಷನಲ್ಲಿ ಒಂದು ಇದಿರ್ತದೆ, ಟ್ಯೂಬ್. ಆ ಟ್ಯೂಬ್ ಫಿಲ್ ಆಗ್ತದೆ. ಟ್ಯೂಬ್ ಫಿಲ್ ಆದಾಗ ಗಾಡಿ ಮೇಲೆ ಬರೋದು, ಮತ್ತೆ ಪ್ರೆಸ್ ಮಾಡಿದಾಗ ಗಾಡಿ ಚುಸ್ ಅಂತ ಕೆಳಗೆ ಹೋಗ್ತದೆ. ಸೊ ಅದು ಇವ್ರದ್ದು ಇನ್ಸ್ಟಾಗ್ರಾಮ್. ಸ್ವಲ್ಪ ಆ್ಯಕ್ಟಿವ್ ಇದ್ದಾರೆ. ಈ ಕಾರ್ ಒಂದು ಸಾಂಗಲ್ಲಿ ಸಹ ಬಂದಿದೆ. ಸಾಂಗ್ ಬೈದನತ. ಈ ಕಾರ್ ABCD 3 ಅಂತ ಒಂದು ಸಾಂಗ್ ಉಂಟು, ಆ ಸಾಂಗಲ್ಲಿ ಸಹ ಫೀಚರ್ ಆಗಿದೆ. ಹಾಂ, ಸೊ ಅದೇ ಮತ್ತು ನೀವು ಗಾಡಿ ಬೇರೆ ಅಂತ ಹೇಳಬೇಡಿ, ಯಾಕಂದರೆ ಈ ಡಿಸೈನ್ ಇರಲಿಲ್ಲ, ಬೇರೆ ಡಿಸೈನ್. ಗಾಡಿ ಫುಲ್ ಕ್ರೇಜಿ ಟಿಂಟ್ ಆಗಿದೆ, ಯಾಕಂದರೆ ಒಳಗಡೆ ನಾವು ನೋಡೋದಲ್ಲ, ಹೊರಗಡೆ ಗೊತ್ತಾಗಬಾರ್ದಲ್ಲ. ಸೊ ಇಲ್ಲಿ ಒಂದು ಒಳ್ಳೆ ಕ್ರೇಜಿ ಪೇಂಟ್ ಆಗಿದೆ ಇಲ್ಲಿ. ಯಾಕಂದರೆ ಪೇಂಟ್ ಈಗ ನಾವು ಮಳೆ ಬಂದದಕ್ಕೆ ಕರೆಕ್ಟ್ ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ಅದು ಕಲೆ ಅಲ್ಲ, ಅದು ಡಿಸೈನ್. ನೀವು ವೀಡಿಯೋದಲ್ಲಿ ಕಲೆ ಥರ ತೋರ್ತದೆ. ಇಲ್ಲಿ ನೋಡಿ, ಇಲ್ಲಿ ಸಹ ನೋಡಿ. ಸೊ ಆ್ಯಕ್ಚುಲಿ ಹೀಗೆ ಇದು ಸ್ಪ್ರೆಡ್ ಆಗಿ ಲೈಕ್ ಬ್ಲಡ್ ನೋಡಿ. ಗಾಡಿ ಎಷ್ಟು ವೈಡ್ ಉಂಟು, ನೀವು ಇಲ್ಲಿ ಬನ್ನಿ, ಕ್ಯಾಮ್ರಾ ಇಲ್ಲಿ ತೊಗೊಂಡು ಬನ್ನಿ, ಇಲ್ಲಿಂದ ನೋಡ್ಬೋದು ಎಷ್ಟು ವೈಡ್ ಉಂಟಂತ. ನಾನು ಮುಂಚೆಯಿಂದ ಸಹ ನಾನೇನು ವೀಡಿಯೋ ಮಾಡ್ತಿರ್ಲಿಲ್ಲ ರಿವ್ಯೂ ಅಂತ. ಇದು ನಂದು ಫಸ್ಟ್ ಗಾಡಿ. ಹಾಗೆ ನೋಡೋದು, ನನಗೆ ಜಾಸ್ತಿ ಮಾತಾಡಲಿಕ್ಕೆ ಬರೋದಿಲ್ಲ ಗಾಡಿ ಬಗ್ಗೆ. ಆ್ಯಕ್ಚುಲಿ ಗಾಡಿ ಬಗ್ಗೆ ಗೊತ್ತುಂಟು, ಆದರೆ ಮಾತಾಡಲಿಕ್ಕೆ ಗೊತ್ತಿಲ್ಲ. ಮತ್ತು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೇನೆ. ಇದು ರೈಟ್ ಸೈಡಲ್ಲ, ಲೆಫ್ಟ್ ಸೈಡಲ್ಲ? ನಾನು ರೈಟ್ ಸೈಡಲ್ಲಿ ಬರ್ತೀನಿ, ನೀವು ರೈಟ್ ಸೈಡಲ್ಲಿ ಬಾ. ಎಸ್. ಸೊ ಈಗ ಡೋರ್ ಹಾಕಿದ್ರೆ ಸೌಂಡ್ ಬರ್ತದೆ, ಡೋರ್ ಹಾಕಿದ್ರೆ ಫುಲ್ ಕತ್ತಲಾಗ್ತದೆ. ಅದು ಇಲ್ಲೆಲ್ಲ ಕಾರ್ಬನ್ ಫೈಬರ್ ಫಿನಿಶ್ ಉಂಟು. ಈ ಸ್ಟೇರಿಂಗ್ ಸಹ ಕಾರ್ಬನ್ ಫೈಬರ್ ಫಿನಿಶ್. ಇದು 4 ಸೀಟರ್. ಇದರಲ್ಲಿ ಹೆಡ್ಲೈಟಲ್ಲಿ ರಿಂಗ್ ನೋಡಿದೆಯಲ್ಲ, ಅದು ಚಾಲೆಂಜರ್. ಆ ಚಾಲೆಂಜರಲ್ಲಿ 2 ಸೀಟರ್ ಮಾತ್ರ ಬರೋದು. ಇಂಜಿನ್ ತೋರಿಸ್ತೀನಿ. ಇದು V8 ಇಂಜಿನ್, ಹೈಡ್ರೋಲಿಕ್ ಸ್ಟಾರ್ಟ್ ನೋಡ್ಬೋದು. 5.7 ಲೀಟರ್ V8. ನೀವು ಎಣಿಸಿದಾಗಿಲ್ಲ ಗಾಡಿ. ಇದು ಏರ್ ಇಂಟೆಕ್ ನೋಡಿ ಎಷ್ಟು ದೊಡ್ಡದುಂಟು. ನಮ್ಮದು ಬೇರೆ ಯೂಶುವಲ್ ಕಾರ್ಸಲ್ಲಿ ಇಷ್ಟು ಸಣ್ಣದು ಬರೋದು, ಇದು ನೋಡಿ ಎಷ್ಟು ದೊಡ್ಡದುಂಟು. ಇವೊಂದು ನಮ್ಮದು ಕ್ಯಾಮ್ರಾಮ್ಯಾನ್ ಇದು ಮಂಡೆ ಎಷ್ಟು ದೊಡ್ಡದುಂಟು. ಅದಕ್ಕಿಂತ ದೊಡ್ಡದುಂಟು. ಇಲ್ಲ ಅದಕ್ಕಿಂತ ಏರ್ ಫಿಲ್ಟರ್ ದೊಡ್ಡದುಂಟು. ಸೊ ನೋಡುವ, ತುಂಬ ಹೀಟ್ ಉಂಟು ಈ ಗಾಡಿ. ಇಜತಾ ಸೊ ಸದ್ಯಕ್ಕೆ ಮಳೆ ಬಂತು. ಈಗ ನಾವು ಒಳಗಡೆ ಹೋಗೋದು ಒಳ್ಳೇದಾ ಅಂತ.
ಇದು ಸೌಂಡ್ ಏರ್ ಸಸ್ಪೆನ್ಷನ್ ಇದು. ಸೊ ಅದು ಓಕೆ भाई ये क्या मैजिक कर दिया भाई. ಏರ್ ಫಿಲ್ ಆಗ್ತಿರುವಾಗ ಗ್ರರ್ ಅಂತ ಸೌಂಡ್ ಬರ್ತದೆ. आप कुछ बात करेंगे? क्या बात करूं बताओ. कैसा रहा मणिपाल? शादी हो गया, लाइफ कैसे? शादी हो गया. लाइफ तो वैसा ही है. अभी क्या बोलूं, लाइफ इज बिकम मोर ब्यूटीफुल. और माय गर्ल इज आल्सो इनटू कार्स. शी इज नॉट अगेंस्ट इट. तो इसके लिए मैं आज इधर बैठा हूं और डूइंग द शूट्स एंड गोइंग फॉर राइड्स हियर एंड देयर. अनफॉर्चुनेटली शी इज नॉट हियर टुडे. शी इज नॉट वेल, तो इसके लिए वो आज नहीं है. Otherwise she would be sitting here with us. Hopefully next video she will be there. And yeah, Manipal is too good. People are very sweet, amazing people. I have met many people like this. And बहुत दोस्त बनाया मैं. तो thank you Manipal for that. And yeah, और क्या. कब जाएंगे दुबई? Hopefully August 10th. अगस्त ಅಲ್ಲಿ ದುಬೈ ಹೋಗ್ತಾರೆ. ಗಾಡಿ भी लेके जाएंगे? नहीं गाड़ी इधर ही है. हाँ गाड़ी इधर से 6 months December 10th car will be here. ಓಕೆ ಹಾ ಡಿಸೆಂಬರ್ 10th ಗೆ ಕಾರ್ ನೆಟ್ ಅದ್ರ ಮತ್ತೆ ಗಾಡಿ ತಗೊಂಡು ಹೋಗ್ತಾರೆ. ಈಗ ನಮ್ದು ಅದು ಈಗ ಜಸ್ಟ್ 6 months ಓನ್ಲಿ ರೈಟ್? 6 months only. 1 year? No 1 year नहीं होता है. India doesn't allow. Any other permission and all? I can go entry and then again I can come. Again, oh, you have to take back and you have to Yes. again. Yeah, बस entry I have to do in UAE and then उसके बाद Again you have to take back. Okay. ಈಗ ಈ ಗಾಡಿ ಉಂಟಲ್ಲ, ಈಗ 6 months ಮಾತ್ರ ಇಂಡಿಯಾದಲ್ಲಿ ಇರ್ಲಿಕ್ಕೆ, ಇಂಡಿಯಾದ ಲಾನ್ ಇರೋದು ಆ ಥರ. ಎಲ್ಲಾದ್ರೂ 1 ವರ್ಷ ಇಡ್ಬೇಕಂತ ಆದ್ರೆ ಇನ್ನು ಪುನಃ ನಾವು ದುಬೈಗೆ ಹೋಗಿ ಪುನಃ ಎಂಟ್ರಿ ಮಾಡಿಸ್ಕೊಂಡು ಪುನಃ ವಾಪಸ್ ಇಂಡಿಯಾಗೆ ತರಬೇಕು. ಸೊ ಇಂಟ್ರೆಸ್ಟ್ ಇದ್ರೆ ತರಬಹುದು. ಈಗ ಇವರಿಗೆ ಮೇನ್ ರೀಸನ್ ಇದ್ದದ್ದು ಮದುವೆಗೆ, ಫಾರ್ ದ ವೆಡ್ಡಿಂಗ್. Mr. Shamnad, he has helped me to get the car here. Thanks to him, you can follow him. Has done everything. All my work, the car is here is because of him. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಆಗ್ತಾನೆ, ಅವ್ರದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿ ಎಲ್ಲ ಇಂಪೋರ್ಟ್ ಗಾಡಿದೆ ವಿಡಿಯೋಸ್ ಇರು ರೈಟ್? All over UAE, all over world he does. ಆಲ್ ಓವರ್ ವರ್ಲ್ಡ್ ಯಾವುದೇ ಗಾಡಿ ಇದ್ರು ಅವ್ರ ಹತ್ರ ಹೇಳಿದ್ರೆ ಆಯ್ತು, ಅವ್ರು ಹೇಗಾದ್ರೂ ಮಾಡಿ ಇಂಪೋರ್ಟ್ ಮಾಡಿಸ್ತಾರೆ. ಸೊ ಇಲ್ಲಿ ಸಡನ್ಲಿ ಮಳೆ ಸ್ಟಾರ್ಟ್ ಆಯ್ತು. ಮಳೆ ಸ್ಟಾರ್ಟ್ ಆಗಿದೆ ಅಂತ ನಾವು ಈಗ ಒಳಗಡೆ ಇದ್ದೇವೆ. ಕब जाएंगे उधर? मैं August 10th. अगस्त 10th. ओके. कब आएंगे वापस? Maybe 1-2 महीने के बाद September. उधर तक गाड़ी ऐसे ही रहेगा? गाड़ी इधर ही पार्क होएगा. I have to give the car key to Kasaragod police station. Why like that? It's the rule of India. Owner has to be. ಓಕೆ. ಯಾಕಂದ್ರೆ ಈಗ ಇವರು ಹೋಗ್ತಾರಲ್ಲ ದುಬೈಗೆ, ಆಗ ಇವ್ರದ್ದು ಕಾರ್ ಕಿ ಕಾಸರಗೋಡು ಪೊಲೀಸ್ ಸ್ಟೇಷನ್ ಕೊಡಬೇಕು. India or UAE license. ಯಾಕಂದ್ರೆ ಈಗ ಈ ಲೆಫ್ಟ್ ಹ್ಯಾಂಡ್ ಡ್ರೈವ್ ಅಲ್ಲ, ಲೆಫ್ಟ್ ಹ್ಯಾಂಡ್ ಡ್ರೈವ್ ಎಲ್ರಿಗೂ ಓಡಿಸ್ಲಿಕ್ಕೆ ಆಗುದಿಲ್ಲ. ಈಗ ನಮಗೂ ಓಡಿಸ್ಲಿಕ್ಕೆ ಆಗುದಿಲ್ಲ. ಲೈಸೆನ್ಸ್ ಇದ್ರು ಸ್ವಲ್ಪ ಬಿಡ್ಬೋದು. UAE license and Indian license. UAE ಲೈಸೆನ್ಸ್, ಇಂಡಿಯನ್ ಲೈಸೆನ್ಸ್ ಎರಡು ಇರಬೇಕು. ಈಗ ಲೆಫ್ಟ್ ಹ್ಯಾಂಡ್ ಡ್ರೈವ್ ಎಷ್ಟಾದ್ರೂ ಸಹ ನಮ್ಗೆ ಒಂದ್ಸಲ ಕನ್ಫ್ಯೂಸ್ ಆಗ್ತದೆ ಅದು. ಹಾಗೆ ಇವರು ಊರಲ್ಲಿ ಇರುದಿಲ್ಲಲ್ಲ, ಆಗ ಯಾರು ಸ್ವಲ್ಪ ರೇವ್ ಮಾಡಿದ್ದಾರೆ. ಸೊ ಊರಲ್ಲಿ ಇವ್ರು ಇರುದಿಲ್ಲಲ್ಲ, ಹಾಗೆ ಗಾಡಿ ಕೀ ಕಾಸರಗೋಡಲ್ಲಿ ಪೊಲೀಸ್ ಸ್ಟೇಷನ್ ಇಟ್ಟು ಹೋಗ್ಬೇಕು. ಈಗ ಕಾಸರಗೋಡು ಯಾಕಂದ್ರೆ ಕೊಚ್ಚಿಯಲ್ಲಿ ಇಂಪೋರ್ಟ್ ಆಗಿ, ಸೊ ಅಲ್ಲಿ ಪೊಲೀಸ್ ಸ್ಟೇಷನ್ ಕೀ ಕೊಟ್ಟು ಮತ್ತೆ ಅವ್ರು ರಿಟರ್ನ್ ಬರ್ತಾ ಪುನಃ ಕಾಸರಗೋಡಲ್ಲಿ ಕೀ ತಗೊಂಡು ಮಣಿಪಾಲ್ ಬರ್ಬೇಕು. ಸೊ ಇವ್ರು ಇರೋದು ಮಣಿಪಾಲಲ್ಲಿ. ಸೊ ಹಾಗೆ ನಮ್ದು ಒಳ್ಳೆ ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ. ಸೊ ಎಂತ ಹೇಳೋದು ಗೊತ್ತಾಗ್ತಿಲ್ಲ. ಈಗ ಇಂಡಿಯಾದಲ್ಲಿ ಇದು ಒಂದೇ ಗಾಡಿ ಇರೋದು ಈ ಥರದ್ದು. ಸೊ ನೋಡಿ ನಂಬರ್ ಪ್ಲೇಟ್ ಇಲ್ಲಿ ನೋಡು, ಇದೇನು ಫೇಕ್ ಅಲ್ಲ. ಇದು ನಾನು ಹಾಗೆ ತೋರಿಸಿದ್ದೀನಲ್ಲ ಏರ್ ಇಂಟೇಕ್, ಏರ್ ಫಿಲ್ಟರ್. ಸೊ ಏರ್ ಫಿಲ್ಟರ್ ಗಾಳಿನ ಸಕ್ ಮಾಡಿ ಸೊ ಅದು ಇಂಜಿನಿಗೆ ಕೊಡೋದು. ಇದು ಇಂಜಿನ್ ಕೋಲ್ಡ್ ಆಗಲಿಕ್ಕೆ. ಈ ಇಂಜಿನ್ ತುಂಬ ಹೀಟ್ ಆಗ್ತದೆ, ಆಗ ಗಾಳಿ ಬೇಕೇ ಬೇಕು. ಸೊ ಇದು ಕ್ಲೋಸ್ ಇದ್ದರೆ ಗಾಡಿ ತುಂಬ ಬೇಗ ಹೀಟ್ ಆಗ್ತದೆ. ಸೊ ಈ ಗಾಳಿಯಿಂದ ಇಂಜಿನ್ ಕೋಲ್ಡ್ ಆಗ್ತಿರ್ತದೆ. ಸೊ ಇಲ್ಲಿ ನೋಡ್ಬೋದು ಇದು ಕಾರ್ಬನ್ ಫೈಬರ್. ಸೊ ಆಗ ಸಹ ಹೇಳಿದೆ, ಆ್ಯಕ್ಚುಲಿ ನೆಕ್ಸ್ಟ್ ಟೈಮ್ ಅವರು ಒಂದ್ಸಲ ಫಾರಿನ್ ಹೋಗಿ ವಾಪಸ್ ಬರ್ತಾರಲ್ಲ, ಆಗ ನಾನು ವೀಡಿಯೋ ಮಾಡ್ತೇನೆ ಸನ್ಲೈಟಲ್ಲಿ. ಇದು ಒಂದೇ ವೀಡಿಯೋ ಅಲ್ಲ, ಇನ್ನೊಂದು ವೀಡಿಯೋ ಮಾಡ್ತೇನೆ ಆಫ್ಟರ್ 2 months ಸನ್ಲೈಟಲ್ಲಿ ಮಾಡ್ತೇನೆ. ಆಗ ನಿಮ್ಗೆ ಇನ್ನೂ ಖುಷಿ ಆಗ್ತದೆ. ಇಲ್ಲಿ ಟೆಕ್ಸ್ಚರ್ ನೋಡ್ಬೋದು, ನಿಮ್ಗೆ ಗೊತ್ತಾಗ್ತದಿಲ್ಲ ನಂಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಫುಲ್ ಡಿಸೈನ್ಸ್ ಉಂಟು. ಸೊ ಡಿಸೈನ್ಸ್ ಅದು ಎಲ್ಲ ಹ್ಯಾಂಡ್ ಮೇಡ್. ಅದು ಒಟ್ರಾಶಿ ಈ ಸ್ಪ್ರೇ ಪೇಂಟ್ ಅಲ್ಲ, ಟೆಕ್ಸ್ಚರ್ ಹೀಗೆ ಬಂದಿದೆ, ಇಲ್ಲಿಂದ ಹೀಗೆ ಸ್ಪ್ರೆಡ್ ಆಗಿದೆ ನೋಡಿ. ಇಲ್ಲೆಲ್ಲ ಗೊತ್ತಾಗ್ತಲ್ಲ, ಇದು ಕಲೆ ಅಲ್ಲ ನೋಡಿ. ಬ್ಲ್ಯಾಕ್ ಅದು ಕಲೆ ಅಲ್ಲ, ಅದು ಡಿಸೈನ್, ಅದು ಪಾರ್ಟ್ ಆಫ್ ದಿ ಡಿಸೈನ್ ನೋಡಿ. ಹಿಂದೆ ಹೀಗೆ ಬಂದಿದೆ ನೋಡಿ, ಇಲ್ಲಿ ಬ್ಲ್ಯಾಕ್ ಉಂಟಲ್ಲ. ಸೊ ಅದಾಗಿ ಡಿಸೈನ್. ಇದು ಮುಂಬೈ ಹೋಗ್ತಾರೆ. ಮುಂಬೈಯಲ್ಲಿ ಕಾರಿದು ರ್ಯಾಂಪ್ ವಾಕ್ ಉಂಟು, ನೀವು ಕೆಲವರು ನೋಡಿರ್ಬೋದು ರೀಲ್ಸಲ್ಲೆಲ್ಲ. ಈ ರೀಲ್ಸಲ್ಲಿ ಒಂದು ರ್ಯಾಂಪ್ ವಾಕ್ ಥರ ಹೋಗ್ತದಲ್ಲ, ತುಂಬ ಗಾಡಿಯೆಲ್ಲ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಹೋಗ್ತದಲ್ಲ. ಸೊ ಆ ಶೋ ಈಗ ಕರೆದಿದ್ದಾರೆ ಇವ್ರನ್ನ, ಇವ್ರು ಖರ್ಚು ಮಾಡ್ಕೊಂಡು ಹೋಗೋದಲ್ಲ, ಸ್ಪಾನ್ಸರ್ಶಿಪ್ ಬಂದಿದ್ದು. ಮತ್ತು ಟೋಯಿಂಗ್ದು ಖರ್ಚಾಗ್ಬೋದು, ಮತ್ತು ಇವ್ರದ್ದು ಸ್ಟೇದು ಖರ್ಚು ಏನೆಲ್ಲ ಎಲ್ಲೇ ಅಂದರೆ ಮುಂಬೈ ಫುಲ್ ಹೋಗಿ ಬರೋದು ಖರ್ಚೆಲ್ಲ ಸ್ಪಾನ್ಸರ್ಡ್. ಸೊ ಹಾಗೆ ಇವರು ಹೋಗ್ತಿದ್ದಾರೆ. ಚಾರ್ಜರ್ 78699 ಚಾನಲ್ಗೆ ಫಾಲೋ ಮಾಡಿ.
ಆಗ ನಿಮಗೆ ಗೊತ್ತಾಗ್ತದೆ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ. ಸೊ ಇಲ್ಲಿ ನೋಡ್ಬೋದು, ಇದು ಆಫ್ ರೋಡ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕಿದ್ದಾರೆ. ಆಫ್ ರೋಡ್ ಮಾರ್ಕೆಟ್ ಎಕ್ಸಾಸ್ಟ್ ತುಂಬ ಸೌಂಡ್ ಉಂಟು. ಇದು ಅಂದರೆ ರಿಮೋಟ್ ಕಂಟ್ರೋಲ್, ವ್ಯಾಲೆಂಟ್ರಾನಿಕ್ ಅಂತ ಹೇಳ್ತಾರೆ ಅದಕ್ಕೆ. ನನಗೆ ಗಾಡಿ ಬಗ್ಗೆ ಎಷ್ಟು ಗೊತ್ತುಂಟು ಅಷ್ಟು ಹೇಳಿದ್ದೇನೆ. ಕಾರಿದೊಂದು ರಿವ್ಯೂ ಮಾಡೋದು ಅಂದರೆ ಫಸ್ಟ್ ಟೈಮ್ ರಿವ್ಯೂ ಅಂತ, ಹಾಗೆ ರಿವ್ಯೂ ಅಲ್ಲ, ಈಗ ಒಟ್ಟು ಡ್ರೈವ್ ಮಾಡಿಕೊಂಡು ಈ ಸೌಂಡ್ ಎಲ್ಲ ತೋರಿಸೋದು ಆ ಥರ ರಿವ್ಯೂ ಅಲ್ಲ. ಜಸ್ಟ್ ನಮ್ಮದು ಪರಿಚಯದವ್ರದ್ದು ಉಂಟಂತ ಹೇಳಿ ನಾನು ಜಸ್ಟ್ ತೋರಿಸೋದು ಅಷ್ಟೇ. आप बताइए क्या क्या करवाया गाड़ी पे? हाँ, so शुरू करेंगे हम लोग वाइड बॉडी से. Okay. This is the first wide body ever made for 2020 Dodge Charger. Okay. First in GCC, but world में first for 2020. The body is different. This body kit was only made for 2015 kit, लेकिन बनाया 2020 के लिए only. So this is one of the अभी ये widest. गाड़ी कौन सा मॉडल है? 2015. 2015 का. हाँ. But converted to 2020. Front bumper, back bumper has been changed. And this is about the wide body. It is one of the most widest body for Charger ever made. There is different. There is Cherokee, ऐसा है. Okay. But this is one of the widest. हाँ, हाँ, हाँ. So सामने से उतना wide नहीं है, पीछे हाँ, से it's पीछे quite से बहुत wide. wide है, Yeah, हाँ. it's quite wide. And then this is all about the body kit. Okay. And then we can go for the rims. Yeah. So this rim is very special. It is 3-piece rim. I can say in the world maybe around 3 or 4 rims are still available. Okay, with only- this only 3. This rims were with Mr. Hellcat 143, the blood 143. splatter. In Yeah, some the few same videos. rims. So it is quite wide. Backside is very wide. I am running on 345 tire. So the tires are very big. It can go up to 365. Front tire size is different or So same? front is back and back is Different. Yeah, Okay, different. Because if I go for more wider, when I take U-turn, it will ಹಾಂ hit. ಹೌದು. ಸೊ ಇವ್ರದ್ದು ಫ್ರಂಟ್ ಟೈರ್ ಸ್ವಲ್ಪ ಸಪೋರ್ ಉಂಟು, ಅಂದ್ರೆ ಆ ಥರ ಸಪೋರ್ ಅಲ್ಲ, ಕಂಪೇರಿಂಗ್ ರೇರ್ ಟೈರ್ ನ ಹೇಳ್ತಿರೋದು. ಇದಕ್ಕಿಂತ ದೊಡ್ಡ ಟೈರ್ ಹಾಕ್ಬೋದು, ಆದ್ರೆ ಯೂ ಟರ್ನ್ ತಗೊಳ್ಳುವಾಗ ಫೆಂಡರ್ಗೆ ಟಚ್ ಆಗ್ತದೆ. Fender has been cut. अंदर का जो shell है उसमें hit होता है. Then I have the lip made specially for this car. It is pure carbon fiber. It is fully carbon fiber, one piece lip, not fiber. It is proper carbon fiber. ಪ್ರಾಪರ್ ಕಾರ್ಬನ್ thick, ಫೈಬರ್. yes. ಓಕೆ. It is not just a mold. The whole thing is. ನಾನಾಗ carbon. ತೋರಿಸಿದ್ದೇನಲ್ಲ ಕಾರ್ಬನ್ ಫೈಬರ್, ಇದು ಇವ್ರೇನು ಈ ತರ ವ್ರಾಪಿಂಗ್ ಆಗಲಿ ಮೇಲ್ಗಡೆ ಏನು ಡಿಪ್ಪಿಂಗ್ ಮಾಡಿದಲ್ಲ, ಆಕ್ಚುಯಲ್ ಕಾರ್ಬನ್ ಫೈಬರ್ ಅದು. ಸೊ ಇಟ್ಸ್ ಪ್ರಿಟಿ ಎಕ್ಸ್ಪೆನ್ಸಿವ್. Yes, it is very expensive. It takes the whole weight of the car, and with the air dimension and everything, it has been. ಓ, ಇಟ್ ಹೆಲ್ಪ್ಸ್ ಆನ್ ದ ಏರೋಡೈನಮಿಕ್ Yes, ಆಲ್ಸೋ. of course. That's why it is one piece, and you can see all the curves and the cuttings have been done. It is not Okay. just made of. ಇದು ಸ್ಟೈಲ್ಸ್ ಆಗ್ತದೆ, ಅದ್ರ ಮಿಡಲ್ ಅಲ್ಲಿ ಏರೋಡೈನಮಿಕ್ಸ್, ಸ್ಪೀಡ್ ಅಲ್ಲಿ ಹೋಗುವಾಗ ಗಾಡಿ ಸ್ಟೇಬಲ್ ಅಲ್ಲಿ ಇರ್ತದೆ. ಸೊ So all the it will cuttings help you for can that. see, all the air ಹಾ, can ಹೌದು. pass through. ಸೊ ಇಲ್ಲಿ ಕಟ್ ಸಹ ಮಾಡಿದ್ದಾರೆ, ಅಂದ್ರೆ ಕಟ್ ಅಂದ್ರೆ ಸ್ವಲ್ಪ ಇದು ಏರ್ಮೆಂಟ್ಸ್. And then the main function, the main thing why this car is special is for two things which no one has ever done ಓಕೆ. till date. People are trying. That is the Challenger light and the Charger light, ಚಾರ್ಜರ್ ಲೈಟ್. which is something very big. People have done in Photoshop. People have edited photos, but this Couldn't whole make a thing real couldn't one. make. I'm not saying no one can make it. Ah. You can make it, but the thing is, Challenger is a straight face. Charger is a curved face. So putting a Challenger light in this is not possible, because thing is the chassis is different, the bumper is different, everything is different. So I have not touched anything. Even if you open the light and see, there is no chassis cut, nothing. It is as good as stock. So a lot of work has been done, because thing is the light, if you see, it goes straight. No there is gap, no nothing. gap, nothing. All this calculation, everything. I has was been about done. to ask that one. Yeah. So all that calculation has been done. So perfect light, and if you can see from straight, it is exact on the alignment, not outside the bumper of the car. So that is first speciality. Second speciality is the hand paint done on the car. You Shown, see, Coming back during from the daytime you cannot see, but during night you can see this. Crazy. You see this? Yeah. So this is done through hand grinding. So this is not airbrush. This is not a Or wrap. spray paint or something. No, no. So paint is been done after the grinding is been done. It's done over here, here, and this is another special effect done through hand. You can see this. It's a different face, and over here you can see again I have the lines, and then I have my logo over here again grinded. Actually my car before was Vendetta, then became Venom, and now it's just V. Okay. So me and the car becomes V. V. So, Okay, yeah. okay, okay. And then I have a small engraving over here, my Instagram ID. Also. This is not a sticker, Engraved, yeah. it is properly engraved. And then the same design goes over here, where you can see the same thing, but when the light pops in, you can see this. Crazy.
And then also I have done the same thing over here. The charger engraved again. It's here. It's cold outside little bit, so due to that we get smoke on the exhaust. Yes, it's the steam. Hot vehicle. And all these are the products and my sponsors, which Okay, I have. this one. Okay. ಅವ್ರದ್ದು ಸ್ಪಾನ್ಸರ್ಸ್ ಇದೆಲ್ಲ ಒಂದೊಂದು ಬ್ರ್ಯಾಂಡ್ಸ್. Yes, all the brands which have been used in the car. ಸೊ ಸ್ಪಾನ್ಸರ್ ಅಂತೇಳಿ ಇವರು ಎಷ್ಟು ನೀಟಾಗಿ ಸ್ಟಿಕರ್ಸ್ ಹಾಕಿದ್ದಾರೆ ನೋಡಿ, ಎಲ್ಲರೂ ವಿಸಿಬಲ್ ಆಗೋ ಥರ. ಅದೇ ನಮ್ದು ಕ್ಯಾಮ್ರಾಮನ್ ಇದ್ದಾನೆ, ಅವನಿಗೆಲ್ಲ ಸ್ಪಾನ್ಸರ್ ಸಿಕ್ಕಿದ್ರೆ ಯಾರಿಗೆ ಹೇಳ್ತಿರ್ಲಿಲ್ಲ, ದುಡ್ಡು ತಗೊಂಡು ಸುಮ್ಮನೆ ಕೊಡ್ತಿದ್ದ. That's all. Anything else inside? Inside I have done carbon fiber finishing. Yeah, I have done. It is not sticker. It is not the Actual same. carbon It is fiber. actual carbon fiber Flashlight. made mold in this. You can see this is proper original carbon fiber. I have done this maybe around 6 years back. 1, 2, and the whole molding, and the steering wheel as well. ಕಾರ್ಬನ್ ಫೈಬರ್ ನೀವು ಎಣಿಸಿದಾಗ ಅದು ಚೀಪ್ ಮೆಟೀರಿಯಲ್ ಅಲ್ಲ, ತುಂಬ ಕಾಸ್ಟ್ಲಿ ಮೆಟೀರಿಯಲ್. ಸೊ ನೀವು ಆಚೆ ಸೈಡಿಂದ ಸ್ಟೇರಿಂಗ್ ತೋರಿಸ್ತೇನೆ ನಾನು. ನೀವು ನೋಡ್ಬೋದು ಸ್ಟೇರಿಂಗ್ ಸಹ ಕಾರ್ಬನ್ ಫೈಬರ್. ಇದು ಇಲ್ಲಿ ಅಂದರೆ ಕಾರ್ಬನ್ ಫೈಬರ್ ನೋಡಿ ಎಷ್ಟು ಲೈಟ್ ಉಂಟು ಸ್ಟೇರಿಂಗ್. ಸೊ ನಮಗೆ ಜಾಸ್ತಿ ಟರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಗಾಡಿ ಡೌನ್ ಉಂಟು. ಈ ಗಾಡಿ ಡೌನ್ ಟು ಅರ್ತ್. ಅದು ಅದ್ನಾನ್. ಸೊ ಇವ್ರು ನಮ್ಮದು ಅದ್ನಾನ್ ಅಲಿ. ಗಾಡಿ ಸಹ down to ಒಂದು ಈ ವಿಡಿಯೋಗೆ ಒಂದು ಮೇನ್ ರೀಸನ್ ಇವನೇ. ಸೊ ನಾವು ಮುಂಚೆ ಒಟ್ಟಿಗೆ ರೈಡ್ ಎಲ್ಲ ಮಾಡ್ತಿತ್ತು. ಮತ್ತೆ ರೀಸನ್ ಅಲ್ಲ, ನಮ್ಮ ನೀರಿಗೆ ಎನಿ ಟೈಮ್ ಎನಿಥಿಂಗ್ ಅವ್ರು ರೈಡ್ ಇದ್ರೆ ಎನಿ ಟೈಮ್ ಇದ್ದೇವೆ ನಾವು ಇದು ಇವತ್ತು ಮೊನ್ನೆದು ಫ್ರೆಂಡ್ಶಿಪ್ ಅಲ್ಲ. ನಾ ಯಾವತ್ತು ಮಣಿಪಾಲ್ ಬಂದೆ ಆಗ ಇವನಿಗೆ ಪರಿಚಯ ಆಗಿದ್ದು. ಸೊ ಅವತ್ತಿಂದ ಇವತ್ತಿನವರೆಗೆ ಒಳ್ಳೆ ಫ್ರೆಂಡ್ಶಿಪ್ ಉಂಟು. ಎಂಕಲ ಮಧ್ಯೆ ಹಿಂದೂ ಮುಸ್ಲಿಂ ಬರ್ಪೂಜತ. ಎನಿ ಟೈಮ್. ಸೊ ನಮ್ಗೆಲ್ಲ ಅದೆಲ್ಲ ಎಂತ ಇಲ್ಲ, ನಾವೆಲ್ಲ ಬ್ರದರ್ಸ್ ಇದ್ದ ಥರ, ಅಣ್ಣ ತಮ್ಮ ಇದ್ದ ಥರ. ಸೊ ಇದು ನಂದು ಫಸ್ಟ್ ರಿವ್ಯೂ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮುಂದಿನ ವಿಡಿಯೋ ನೋಡ್ಲಿಕ್ಕೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಗಾಡಿ ಬಗ್ಗೆ ನಿಮಗೆ ಎಂತ ಇಷ್ಟ ಆಯ್ತು ಅಂತ ನೀವು ಕಮೆಂಟಲ್ಲಿ ಹೇಳಿ. ಸೊ ಕಮೆಂಟಲ್ಲಿ ಹೇಳಿದರೆ ನಮಗೂ ಖುಷಿ ಆಗ್ತದೆ, ಕಮೆಂಟ್ ಜಾಸ್ತಿ ಬಂದಷ್ಟು. ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡಿದ ಅವತ್ತಿಂದ ಒಳ್ಳೆ ಸಪೋರ್ಟ್ ಬರ್ದುಂಟು. ನಿಮಗೆ ಸಪೋರ್ಟ್ ಮಾಡೋರು ಆಲ್ರೆಡಿ ಇದ್ದಾರೆ ಅಂತ ನನಗೆ ಗೊತ್ತುಂಟು. ಹಾಗೆ ನಾನು ಇದೊಂದು ಕರೆಕ್ಟ್ ಅಲ್ಲ, ಕ್ಯಾಮ್ರಾಮನ್ ಕರೆಕ್ಟ್ ಅಂತ ಹೇಳ್ತಿದ್ದೇನೆ. ಸೊ ಹಾಗೆ ನಂಗೆ ಅವನಿಗೂ ಗೊತ್ತುಂಟು, ಯಾಕಂದರೆ ಒಳ್ಳೆ ಸಪೋರ್ಟ್ ಬರ್ತಾನೆ. ಅವನು ಸಹ ನೋಡ್ತಾನೆ ನಮ್ಮದು ಕಮೆಂಟ್ಸ್ ಆಗಲಿ, ವ್ಯೂಸ್ ಆಗಲಿ. ಹಾಗೆ ಸೊ ನಿಮ್ಗೆ ಇಷ್ಟ ಆದರೆ ನಾನು ಈ ಥರದ್ದು ಒಳ್ಳೊಳ್ಳೆ ಗಾಡಿನ ನಾನು ರಿವ್ಯೂ ಕೊಡ್ತಿರ್ತೇನೆ ಕನ್ನಡದಲ್ಲಿ. ಯಾಕಂದರೆ ಕನ್ನಡ ಚಾನಲ್ ಯಾವತ್ತೂ ಬೆಳಿಬೇಕು. ನಮ್ಮದು ಕನ್ನಡ ಯೂಟ್ಯೂಬ್ ಮೇಲೆ ಬರಬೇಕು. ಹಿಂದಿಯಲ್ಲಿ ಆಲ್ರೆಡಿ ತುಂಬ ಜನ ಇದ್ದಾರೆ. ನಾವು ಮಾಡಿದ್ರೆ ಹಿಂದಿಯಲ್ಲಿ ಸಹ ಮಾಡ್ಬೋದಿತ್ತು. ನನಗೇನು ಹಿಂದಿ ಬರ್ದೆ ಅಂತಿಲ್ಲ, ನಾನು ಹಿಂದಿ ನಾ ಸ್ಕೂಲಲ್ಲಿ ಹಿಂದಿಯೇ ಕಲ್ತದ್ದು. ಹಾಗೆ ಹಿಂದಿಯಲ್ಲಿ ಮಾಡಿದರೆ ನಂಗೆ ಇಷ್ಟು ಬೇಗ ನಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಗೇನ್ ಆಗ್ತಿರಲಿಲ್ಲ, ಇಷ್ಟು ಬೇಗ ವ್ಯೂಸ್ ಬರ್ತಿರಲ್ಲ. ಯಾಕಂದರೆ ಆಲ್ರೆಡಿ ತುಂಬ ಜನ ಇದ್ದಾರೆ ಹಿಂದಿಯಲ್ಲಿ. ಹಾಗೆ ಹೇಳಿದಾಗೆ ಕನ್ನಡ ಚಾನಲ್ ಬೆಳಿಬೇಕು, ಕನ್ನಡ ಜನ ಮೇಲೆ ಬರಬೇಕು. ಈ ಗಾಡಿ ನೋಡ್ಬೋದು, ಒನ್ ಆಫ್ ಒನ್ ಇನ್ ದಿ ವರ್ಲ್ಡ್. ಈ ವರ್ಲ್ಡಲ್ಲಿ ಬರೀ ಒಂದೇ ಗಾಡಿ ಇರೋದು, ಡುವಲ್ ಫೇಸ್. ಸೊ ಹಾಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡುವ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಟಾಟಾ, ಬಾಯ್ ಬಾಯ್. ಒನ್ ಮೋರ್ ಥಿಂಗ್, ನಾನು ವೀಡಿಯೋಸ್ ಹಾಕ್ತಿರ್ತೇನೆ, ಬೈಕಲ್ಲಿ ಸಹ ಸ್ಪೀಡ್ ಹೋಗ್ತೇನೆ, ಎಲ್ಲ ತೋರಿಸ್ತೇನೆ. ಹಾಗೆ ನನ್ನನ್ನು ನೋಡಿ ಕಾಪಿ ಮಾಡಬೇಡಿ. ಎಲ್ಲರೂ ಸೇಫ್ ಆಗಿರಿ, ಲೈಫ್ ಹಾಳು ಮಾಡ್ಕೊಳ್ಬೇಡಿ. ವೀಡಿಯೋಸ್ ನೋಡಿ, ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಬರ್ತದೆ, ಸ್ಪೀಡ್ ಹೋಗೋದು, ರ್ಯಾಶ್ ರೈಡಿಂಗ್ ಮಾಡೋದು, ರ್ಯಾಶ್ ಡ್ರೈವಿಂಗ್ ಮಾಡೋದು. ಯಾವುದು ನೀವು ಅದನ್ನೆಲ್ಲ ಇಂಪ್ರೆಸ್ ಆಗಿ ನೀವು ಕಾಪಿ ಮಾಡಲಿಕ್ಕೆಲ್ಲ ಹೋಗಬೇಡಿ. ಲಾಸ್ಟಿಗೆ ನಿಮ್ಮ ಲೈಫ್ ನಿಮಗೆ. ರೈಡ್ ಸೇಫ್, ಡ್ರೈವ್ ಸೇಫ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕೋಆಪರೇಟಿಂಗ್. ರಿಯಲಿ ಅಪ್ರಿಷಿಯೇಟ್ ಯುವರ್ ಪೇಷನ್ಸ್. Yes. Anytime, next time, daytime. 100%. ಸೊ ನೆಕ್ಸ್ಟ್ ಟೈಮ್ ಇವರು ಒಂದು 2 ತಿಂಗಳು ಬಿಟ್ಟು ಪುನಃ ವಾಪಸ್ ಬರ್ತಾರೆ ದುಬೈಯಿಂದ. ಆಗ ಡೇ ಟೈಮಲ್ಲಿ ಒಂದು ವೀಡಿಯೋ ಮಾಡ್ತೇನೆ, ಆಗ ಇನ್ನೂ ಚೆಂದ ಕಾಣ್ತದೆ. ಈಗ ಒಂದು ರೆಡ್ ಉಂಟಲ್ಲ, ಡೇ ಟೈಮಲ್ಲಿ ಬೇರೆನೇ ಗಾಡಿ ಅದು, ಯಾಕಂದರೆ ಅದು ಪೇಂಟ್ ಎಲ್ಲ ಅಷ್ಟು ಚೆಂದ ಆಗಿದೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಬ್ರೋ. Thank you, bro. Thank you. Thank you for giving me a chance. ನೋ ಪ್ರಾಬ್ಲಮ್. ಅಂಕಲ್ ಗಾಡಿ ಆಗಿತ್ತು, ಸೂಪರ್ ಅಲ್ಲ? ಹಾಂ, ಇದು ನೋಡಲಿಕ್ಕೆ ಸಿಗೋದಿಲ್ಲ. ಇನ್ನೊಂದು ಸ್ವಲ್ಪ ಟೈಮ್, ಒಂದು 6 ತಿಂಗಳು ನೋಡ್ಬೋದು ನೋಡಿದರೆ ಅಷ್ಟೇ. ಅದೇ ಹಿಡ್ಕೊಳ್ಳಿ. ಲಾಸ್ಟ್ ಟೈಮ್ ಹುಡುಗಂದು ಒಬ್ಬದು ಮಾಡಿದ್ ನೀವೇ ಬುಲೆಟ್ ಅಲ್ಲಿ ದಪ್ಪದವ. ಓ ನೀವು ದರ್ಶನ್ ಓಲ್ಲ ನೀವು ನೋಡಿದ್ರ ಅದು? ದಾದ ಗೊತ್ತಿಲ್ಲ. ಆಯ್ ದಪ್ಪದಾಯನ ಒಂದು ವಿಡಿಯೋ ಮಾಡ್ದೈತಾ ಅವ್ ಮೇರ್ ತೂತರಿಗೆ ನಾನು ನೋಡಿ ಗೊತ್ತಾಗಿಲ್ಲ. ಆಯ್ ಬ್ರೋ ದಪ್ಪದ ಬುಲೆಟ್ ಅಲ್ಲಿ ಕೂತಿದ್ದ. ಆಯನ ಏನ ಏಜ್ ಪ್ರಾಬ್ಲಮ್ ಉಂಟು? ಇಲ್ಲ ಪ್ರಾಬ್ಲಮ್ ಇದ್ರೆ ನಿಕ್ಕಿ ಪೋಡಾತೆ. ನೀವು ಇಲ್ಲೆಯಾ? ಕುಂದಾಪುರವಾ ನೀವು ಸಹ? ನೀವು ಕುಂದಾಪುರವೇ? ಹೌದಾ, ಕುಂದಾಪುರ ಕನ್ನಡವಾ? ಹೌದಾ.